ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಆಕ್ಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಇವತ್ತು ಸ್ಪೆಷಲ್ ಆಕ್ಟ್ 7 PM ಕಾರ್ಯಕ್ರಮದಲ್ಲಿ ಹವಾಮಾನ ಕೇಂದ್ರದ ನಿರ್ದೇಶಕರು ಮತ್ತು ವಿಜ್ಞಾನಿಗಳು ಆದಂಥ CS ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಮಳೆಯ ವಿಶೇಷತೆ ಏನಿದೆ ಮತ್ತು ಮಳೆಯ ಮುನ್ಸೂಚನೆ ಏನಿದೆ ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ CS ಪಾಟೀಲ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಬಾರಿ ಮುಂಗಾರು ಮಳೆ ಈಗ ಪ್ರವೇಶ ಆಗ್ತಾ ಇರುವಂಥದ್ದು, ನಿಮ್ಮ ನಿರೀಕ್ಷೆ ಏನಿದೆ ಮತ್ತು ಯಾವ ರೀತಿ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀರಿ? ಮುಂಗಾರು ಮಳೆ ಕರ್ನಾಟಕದಲ್ಲಿ ಜೂನ್ ಮೊದಲನೇ ವಾರದಲ್ಲೇ ಪ್ರವೇಶವಾಗುವ ಸಾಧ್ಯತೆಗಳದಾವು. ಆದರೆ ಮುಂದಿನ ಮೇ 25ರಿಂದ ಮೇ 29ರವರೆಗೆ ಇದು ಪ್ರೀ ಮಾನ್ಸೂನ್ ಶಾವರ್ನ ಅಂತ ಕರಿತೀವಿ ನಾವು. ಅಂದರೆ ಈ ಪ್ರೀ ಮಾನ್ಸೂನ್ ಶಾವರದಲ್ಲಿ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಕೆಲವು ಕಡೆ ಅಂದರೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಗುಡುಗು ಮಿಂಚು ಸಮೇತವಾಗಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಮಳೆಯ ಜೊತೆಗೆ ಬಿರುಗಾಳಿಯ ವೇಗನೂ ಕೂಡ ಜಾಸ್ತಿ ಇರ್ತೈತಿ. ಅದರ ವೇಗ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರುವ ಸಾಧ್ಯತೆಗಳದಾವು. ಜೂನ್ ಮೊದಲನೇ ವಾರದಲ್ಲಿ ಕರ್ನಾಟಕದಲ್ಲಿ ಮಾನ್ಸೂನ್ ಬರೋ ಸಾಧ್ಯತೆಗಳದಾವು. ಅಂದರೆ ಕಳೆದ ಬಾರಿ ಮುಂಗಾರು ಮಳೆಗೆ ಹೋಲಿಸಿದ್ರೆ ಈ ಬಾರಿ ನಿರೀಕ್ಷೆ ಸ್ವಲ್ಪ ಜಾಸ್ತಿ ಇದೆಯೋ ಅಥವಾ ಎಲ್ಲ ಜಲಾಶಯಗಳು ತುಂಬೋದು ಅನ್ನುವಂಥದ್ದು? ಯಾಕಂದರೆ ಈಗ ಆಲ್ರೆಡಿ ಕೂಡ ಜಲಾಶಯಗಳೆಲ್ಲ ಕೂಡ ಖಾಲಿ ಆಗುವಂಥ ಸ್ಥಿತಿಗೆ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಭರವಸೆ ಕೊಡ್ಬೋದು? ಜೂನ್ನಲ್ಲಿ ಸಾಮಾನ್ಯವಾಗಿ ನಾರ್ಮಲ್ ಮಾನ್ಸೂನ್ ಆಗ್ಬೋದು. ಆದರೆ ಜುಲೈಲಿಂದ ಎಲ್ಲಿನೂ ಆಗುವ ಸಾಧ್ಯತೆ ಐತಿ. ಅಂದರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಅಸಹಜವಾಗಿ ಉಷ್ಣಾಂಶ ಏರಿಕೆಯಾಗುವ ಒಂದು ಸಾಧ್ಯತೆಗಳು ಇರುವುದರಿಂದ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಮಳೆ ಮತ್ತು ಅಂದರೆ ವಾಡಿಕೆಯಂತೆ ಮಳೆ ಆಗ್ಬೋದು. ಕೆಲವು ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಆಗುವ ಸಾಧ್ಯತೆಗಳದಾವೆ. ಸರ್, ಅದೇ ವಿಚಾರಕ್ಕೆ ಎಲ್ನಿನೋ ಸಂಬಂಧಪಟ್ಟಂತೆ ಭಾರಿ ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಎಲ್ನಿನೋ ಎಫೆಕ್ಟು ಅಂದರೆ ಒಂದು ರೀತಿಯಲ್ಲಿ ಮಳೆ ಕಡಿಮೆ ಆಗುವಂಥದ್ದು, ಬರಗಾಲ ಬರುವಂಥದ್ದು, ಈ ರೀತಿ ಚರ್ಚೆಗಳಾಗ್ತಾ ಇರುವಂಥದ್ದು. ಎಲ್ನಿನೋ ಎಫೆಕ್ಟು ನಮ್ಮ ರಾಜ್ಯದ ಮೇಲೆ ಅಥವಾ ಈ ಮಳೆಗೂ ಕೂಡ ಎಲ್ನಿನೋಗೂ ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ಬೋದು? ಈ ಎಲ್ನಿನೋ ಅಂದರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಉಷ್ಣಾಂಶ ಏರಿಕೆ ಆಗುತ್ತೆ. ಅಂದರೆ ಪೆರು ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ, ಅಂದರೆ ಇದು ಸೌತ್ ಅಮೇರಿಕಾದಲ್ಲಿ ಅಲ್ಲಿ ಮಳೆ ಜಾಸ್ತಿ ಆಗಿರುವುದರಿಂದ ಮತ್ತು ಇದರಲ್ಲಿಂದ ಟ್ರೇಡ್ ವಿಂಡ್ಸ್ ಅಂತೇಳಿ ಇರ್ತಾವೆ, ಅವು ಅದರ ಸ್ಟ್ರೆಂಗ್ತ್ ಕಡಿಮೆ ಆಗುತ್ತೆ. ಮತ್ತು ಪೆಸಿಫಿಕ್ ಮಹಾಸಾಗರದಿಂದ ಈ ಬಂಗಾಳ ಸಾಗರ ಕಡೆ ಚಲಿಸುವಂಥ ಒಂದು ಲೋ ಪ್ರೆಷರ್ ಸಿಸ್ಟಮ್ಸು ಕೂಡ ಇದರ ಸಂಖ್ಯೆ ಕಡಿಮೆ ಆಗುತ್ತೆ. ಎಷ್ಟು ಲೋ ಪ್ರೆಷರ್ ಹೆಚ್ಚಿಗೆ ಹಾಕವು ಅಷ್ಟು ನಮ್ಮ ದೇಶಕ್ಕೆ ಜಾಸ್ತಿ ಮಳೆ ಆಗುತ್ತೆ. ಈ ಎಲ್ಲಿನೋ ಇದ್ದಾಗ ಲೋ ಪ್ರೆಷರ್ ಸಿಸ್ಟಮ್ಸು ಬಂಗಾಳ ಉಪಸಾಗರದಲ್ಲಿ ಸ್ವಲ್ಪ ಸಂಖ್ಯೆ ಕಡಿಮೆ ಆಗುತ್ತೆ. ಇದರಿಂದ ಮಳೆ ಕಡಿಮೆ ಆಗುವ ಸಾಧ್ಯತೆಗಳು ಇರ್ತಾವೆ. ಇಷ್ಟು ವರ್ಷ ನಾವು ನೋಡಿದಂಗೆ ಯಾವ ವರ್ಷ ಎಲ್ಲಿನೋ ಐತಿ ಮಳೆ ಒಂದು ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಕೆಲವೊಂದು ಎಕ್ಸೆಪ್ಷನಲ್ಲು ಅದಾವು. ಆದರೆ ಹೆಚ್ಚು ಎಲ್ಲಿನೋ ಇದ್ದಾಗ ನಮ್ಮ ದೇಶಕ್ಕೆ ಮಳೆ ಕಡಿಮೆ ಆಗುವ ಸಾಧ್ಯತೆಗಳು ಅದಾವೆ. ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಇತ್ತಿತ್ತಲಾಗಿ ಕಳೆದ 10-15 ವರ್ಷದಿಂದ ಉತ್ತಮವಾಗಿ ಮಳೆ ಆಗ್ತಾಯಿದೆ. ಅಂದರೆ ಕೆಲವು ಜಿಲ್ಲೆಗಳಲ್ಲಿ ವಾಡಿಕೆಯಂತೆ ಮಳೆ ಆಗ್ಬೋದು, ಕೆಲವೊಂದು ಕಡೆ ಸ್ವಲ್ಪ ಕಡಿಮೆ ಆಗ್ಬೋದು ಅಷ್ಟೇ. ಆದರೆ ಜಲಾಶಯಗಳು ತುಂಬೋದು. ನೀವು ಈಗ ಎಲ್ನಿನೋ ಸೇರಿದಂತೆ ಹವಾಮಾನ ಪ್ರೆಡಿಕ್ಷನ್ನ ಯಾವ ಆಧಾರದ ಮೇಲೆ ಮತ್ತು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ವಿಶ್ಲೇಷಣೆ ಮಾಡೋದಾದರೆ ಎಷ್ಟು ನಿಖರವಾಗಿರುತ್ತೆ ಅಥವಾ ಒಂದು ಬಾರಿ ಕೆಲವು ಬಾರಿ ಮಳೆ ಬರುತ್ತೆ ಅಂತ ಕೆಲವು ಬಾರಿ ಮಳೆ ಆಗೋದಿಲ್ಲ, ಈ ಹಿನ್ನೆಲೆಯಲ್ಲಿ ಒಂದು ವೀಕ್ಷಕರಿಗಾಗಿ ಯಾವ ರೀತಿ ಇದನ್ನು ವಿಶ್ಲೇಷಣೆ ಮಾಡ್ತೀರಾ? ಅಂದರೆ ಸೈಂಟಿಫಿಕ್ ಆಗಿ ಯಾವ ರೀತಿ ಅನ್ನೋದು ಈ ಒಂದು ಯಾವುದೇ ಒಂದು ಮುನ್ಸೂಚನೆ ಕೊಡಬೇಕಾಗಿತ್ತಂದ್ರೆ ನಾವು ವೀಕ್ಷಣಾಲಯದಿಂದ ಮಳೆ, ಉಷ್ಣತೆ, ಗಾಳಿಯ ದಿಕ್ಕು, ಗಾಳಿಯ ವೇಗ ಮತ್ತು ಅದರಲ್ಲಿ ತೇವಾಂಶ ಎಷ್ಟೈತೆ ಅನ್ನೋದು ಪತ್ತೆ ಹಚ್ತೀವಿ ಭೂಮಿಯ ಮೇಲ್ಭಾಗದಲ್ಲಿ. ಇದು ಎಲ್ಲ ವೀಕ್ಷಣಾಲಯದಿಂದ ನಮಗೆ ಇದು ಡೇಟಾ ಬರ್ತಿರ್ತೈತಿ. ಮತ್ತು ಇದು ಸಾಕಾಗಲ್ಲ ನಮಗೆ, ನಾವು ಅಪ್ಪರ್ ಏರ್ ಡೇಟಾ ತೊಗೊತೀವಿ. ಬಲೂನ್ ಲಾಂಚ್ ಮಾಡಿ ಒಂದು 35 ಕಿಲೋಮೀಟ್ರ್ ಹತ್ತಿರ ತನೂ ಆ ಒಂದು ಡೇಟಾ ತೊಗೊತೀವಿ. ಮತ್ತು ಅದಲ್ಲದೆ ರೇಡಾರ್ ಡೇಟಾ, ಸೆಟ್ಲೈಟ್ ಡೇಟಾ ಇವನ್ನೆಲ್ಲ ಸೇರಿಸಿ ನಾವು ಸೂಪರ್ ಕಂಪ್ಯೂಟ್ರಿಗೆ ನಾವು ಫೀಡ್ ಮಾಡ್ತೀವಿ. ಇದು ಒಂದು ಇನ್ಪುಟ್ ಡೇಟಾ. ಅದು ಒಂದು 24 ತಾಸು, 48 ತಾಸು ಹಿಂಗೆ 10 ದಿವಸ ತನೂ ಅದು ಒಂದು ಫೋರ್ಕಾಸ್ಟ್ ತಯಾರು ಮಾಡ್ತಾ ಮುಂದೆ 10 ದಿವಸದಾಗ ಏನೇನು ಆಗ್ಬೋದು, ಯಾವ ಸಿಸ್ಟಮ್ಸ್ ಡೆವಲಪ್ ಆಕ್ಕವ ಅನ್ನೋದು. ಇದಕ್ಕೆ ನಾವು ಇದು ಸೂಪರ್ ಕಂಪ್ಯೂಟರ್ಗೆ ಯೂಸ್ ಮಾಡಿ ಅಂದ್ರೆ ನಾವು ಒಂದು ಪ್ರೆಡಿಕ್ಷನ್ ಮಾಡ್ತೀವಿ. ಅಂದ್ರೆ ವಾತಾವರಣದಲ್ಲಿ ಇದನ್ನು ಗವರ್ನ್ ಮಾಡುವಂಥ ಒಂದು ಫಾರ್ಮುಲಾಸು, ಇಕ್ವೇಷನ್ಸು, ಗ್ಯಾಸ್ ಲಾಸು ಅವೆಲ್ಲ ಇರ್ತಾವೆ.
ಇವೆಲ್ಲ ಲಾಸ್ ಉಪಯೋಗ ಮಾಡಿಕೊಂಡು ನಾವು ಪ್ರೋಗ್ರಾಮ್ ಮಾಡಿ ನಾವು ಇದನ್ನು ನಾವು ಪತ್ತೆ ಹಚ್ತೀವಿ. ಇದಕ್ಕೆ ನ್ಯೂಮರಿಕಲ್ ವೆದರ್ ಪ್ರಿಡಿಕ್ಷನ್ ಮಾಡಲ್ ಅಂತ ಕರಿತೀವಿ. ಅದು ಅಲ್ಲದೆ ನಾವು ದಿನನಿತ್ಯ ಜೀವನದಲ್ಲಿ ಆಫೀಸ್ನಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಎಲ್ಲ ಎಲ್ಲೆಲ್ಲಿ ಪ್ರೆಷರ್ ಕಡಿಮೆ ಇರ್ತೈತಿ ಸರ್ಫೇಸ್ ಲೆವೆಲ್ನಲ್ಲಿ, ಮತ್ತು ಪ್ರೆಷರ್ ಎಲ್ಲೆಲ್ಲಿ ಹೆಚ್ಚಿಗೆ ಇರ್ತೈತಿ, ಮ್ಯಾಲೆ ವಿಂಡು ಯಾವ ರೀತಿ ಕನ್ವರ್ಜನ್ಸ್ ಇರ್ತಾ ಡೈವರ್ಜನ್ಸ್ ಇರ್ತಾ ಅದನ್ನೆಲ್ಲ ಪತ್ತೆ ಹಚ್ಚಿ ಎಲ್ಲೆಲ್ಲಿ ಹೆಚ್ಚೆಚ್ಚು ಮಳೆ ಆಗುತ್ತೆ ಅನ್ನೋದು ಮಾಡ್ತೀವಿ. ಇದಕ್ಕೆ ನಾವು ಸಿನಾಪ್ಟಿಕ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಅದು ಅಲ್ಲದೆ ಪರ್ಸಿಸ್ಟೆನ್ಸ್ ಮೆಥಡು, ಕ್ಲೈಮೇಟೊಲಜಿ ಅಂದ್ರೆ ಕಳೆದ ಒಂದು 30 ವರ್ಷದಾಗ ಅದರದ್ದು ಈ ಒಂದು ವಾತಾವರಣದ ಇತಿಹಾಸವನ್ನು ನೋಡಿ ನಾವು ಎಲ್ಲ ನಮ್ಮ ಒಂದು ಅನುಭವದ ಮೇಲೆ ಮುಂದಿನ ಒಂದು ವಾರದವರೆಗೆ ಯಾವ ರೀತಿ ಒಂದು ಪ್ರಿಡಿಕ್ಷನ್ ಇರುತ್ತಾ ಅನ್ನೋದು ನಾವು ಪತ್ತೆ ಹಚ್ತೀವಿ. ಈ ಪೂರ್ವ ಮುಂಗಾರು ಮಳೆಯಲ್ಲಿ ಈ ಬಾರಿ ಬೆಂಗಳೂರು ಸೇರಿದಂತೆ ಬಹುತೇಕ ಕಡೆ ಆಲಿಕಲ್ಲು ಮಳೆ ಬಿತ್ತು. ಈ ಬಾರಿ ಬೆಂಗಳೂರಿನಲ್ಲಿ ಆಲಿಕಲ್ಲು ಮಳೆ ಬಹಳ ಜೋರಾಗಿ ಬಿತ್ತು, ಯಾಕಂದರೆ ಹಿಂದೆ ನೋಡಿರಲಿಲ್ಲ ಅನ್ನುವಂಥ ಚರ್ಚೆ ಆಯಿತು. ಇದನ್ನು ವೈಜ್ಞಾನಿಕವಾಗಿ ಯಾವ ರೀತಿ ವಿಶ್ಲೇಷಣೆ ಮಾಡ್ಬೋದಾಗಿದೆ? ಈ ವೈಜ್ಞಾನಿಕವಾಗಿ ನಾವು ಹೇಳ್ಬೇಕಂದ್ರೆ ಭೂಮಿ ಜಾಸ್ತಿ ಕಾಯೋದು ಮತ್ತು ಉಷ್ಣಾಂಶ ಅತಿ ಏರಿಕೆ ಆಯಿತು ಮತ್ತು ತೇವಾಂಶ ಇತ್ತು ಮತ್ತು ವಿಂಡ್ ಕನ್ವರ್ಜೆನ್ಸ್ ಝೋನ್ ಇರುವುದರಿಂದ ಈ ಒಂದು ಭೂಮಿಗೆ ಹತ್ತಿರ ಇರುವ ಒಂದು ಗಾಳಿ ಕಾದು ಬಿಡ್ತೈತಿ, ಅಂದ್ರೆ ಹೀಟಿಂಗ್ ಆಗುತ್ತೆ. ಈ ಹೀಟಿಂಗ್ ಆಗೋದ್ರಿಂದ ಗಾಳಿ ಹಗುರವಾಗಿ ಮೇಲೆ ಇರುತ್ತದು. ಈ ಮೇಲೆ ಏರ್ಕೊಂತ ಹೋಗಿ ಮೇಲೆ ಇರುತ್ತಾ ಈ ಒಂದು ಗಾಳಿ ಮೇಲೆ ಎದ್ದಾಗ ಇದು ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತಾ, ಅಂದ್ರೆ ಸುತ್ತಮುತ್ತಲಿನ ಗಾಳಿ ಇಲ್ಲಿ ಪ್ರವೇಶ ಮಾಡ್ತಾ. ಈ ಒಂದು ಕ್ರಿಯೆ ಇದಕ್ಕೆ ಕನ್ವರ್ಜೆನ್ಸ್ ಝೋನ್ ಅಂತೀವಿ. ಎಲ್ಲ ಕಡೆಯಿಂದ ಗಾಳಿ ಇಲ್ಲೇ ಧುಮಿಕಿ ಇಲ್ಲಿ ಬಂದುಬಿಡ್ತೈತಿ ಮತ್ತು ಗಾಳಿ ಮೇಲಕ್ಕೆ ಎತ್ತುತ್ತೆ. ಇದು ಗಾಳಿ ಎಷ್ಟು ಸ್ಪೀಡ್ ಇರ್ತೈತಿ ಅಂದ್ರೆ ಒಮ್ಮೊಮ್ಮೆ 150 km/h ಇರ್ತೈತಿ, ಕೆಲವೊಮ್ಮೆ 100 km/h ಇರ್ತೈತಿ. ಇದಕ್ಕೆ ಸ್ಟ್ರಾಂಗ್ ವರ್ಟಿಕಲ್ ಕನ್ವೆಕ್ಷನ್ ಅಂತ ಕರಿತೀವಿ ನಾವು. ಈ ರೀತಿ ಒಂದು ಗಾಳಿ ಮೇಲೆ ಏರ್ತಾ ಹೋಗುತ್ತಾ ಪ್ರತಿ 1 ಕಿಲೋಮೀಟ್ರಿಗೆ 5-6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗ್ತೈತಿ. ಸುಮಾರು 4.5 ಕಿಲೋಮೀಟ್ರ್ ನೀವು ಮೇಲೆ ಹೋದ್ರೆ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಇರ್ತಾರೆ. ಇದಕ್ಕಿಂತ ಹೆಚ್ಚಿಗೆ ಹೋಗುತ್ತಾ ಗಾಳಿ 12ರಿಂದ 16 ಕಿಲೋಮೀಟ್ರ್ ಎತ್ತರ ತನೂ ಈ ಗಾಳಿ ಮೇಲೆ ಇರುತ್ತಾ. ಅಲ್ಲೇ ಉಷ್ಣಾಂಶ ಕಡಿಮೆ ಇರುವುದರಿಂದ ಈ ಒಂದು ಆವಿ ಸೂಪರ್ ಕೂಲ್ಡ್ ವಾಟರ್ ಆಗಿ ಪರಿವರ್ತನೆಗೊಳ್ತೈತಿ. ಸಣ್ಣ ಸಣ್ಣ ಹನಿಗಳಾಕಾವು. ಮುಂದೆ ಇವೆಲ್ಲ ಒಮ್ಮೊಮ್ಮೆ ಹೆಪ್ಪುಗಟ್ಟಿ ಬಿಡ್ತೈತಿ, ಘನೀಕರಣಗೊಳ್ಳುತ್ತಾ. ಐಸ್ ಪಾರ್ಟಿಕಲ್ಸ್ ಮಂಜುಗಡ್ಡೆಗಳಾಕಾವು. ಈ ಮಂಜುಗಡ್ಡೆಗಳು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲೇ ಇರ್ತವೆ, ಯಾಕಂದ್ರೆ ಕೆಳಗಿಲಿಂದ ಸ್ಟ್ರಾಂಗ್ ವರ್ಟಿಕಲ್ ಕನ್ವೆಕ್ಷನ್ನು ಅದನ್ನು ಅಲ್ಲೇ ಲಿಫ್ಟ್ ಮಾಡುತ್ತಾ, ಅಲ್ಲೇ ತೇಲುವಂತೆ ಮಾಡುತ್ತಾ ತಡೆ ಹಿಡಿತೈತಿ. ಒಮ್ಮೊಮ್ಮೆ ಮೇಲೆ ಕೆಳಗೆ ಹೋಗೋದು ಬರೋದು ಮಾಡ್ತಿರ್ತಾವೆ. ಇವೆಲ್ಲ ಮಂಜುಗಡ್ಡೆಗಳು ಮೇಲೆ ಕೆಳಗೆ ಹೋಗುವಾಗ ಎಷ್ಟೋ ಆವಿ ಕೂಡ ಅದ್ರ ಮೇಲೆ ಅಂಟಿಕೊಂತ ಹೋಗಿ ಇದು ದೊಡ್ಡದಾಕ್ಯಂತ ಹೋಗ್ತೈತಿ. ಅಂದ್ರೆ ನೀವು ಯಾವುದೇ ಒಂದು ಆಲೆಕಲ್ಲನ್ನು ನೀವು ಕತ್ತರಿಸಿ ನೋಡಿದಾಗ ಅದು ಒಂದು ಈರುಳ್ಳಿ ಥರ ಕಾಣುತ್ತೆ. ಅಂದ್ರೆ ಒಂದು ಪದ್ರ ಅಂದ್ರೆ ಎಷ್ಟು ಮೇಲೆ ಕೆಳಗೆ ಚಲನ ಮಾಡೈತೆ ಅನ್ನೋದು ನಿಮ್ಗೆ ಅದರಲ್ಲಿಂದ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಈ ಒಂದು ಮಂಜುಗಡ್ಡೆ ಎಲ್ಲಿ ತನ ಅಲ್ಲಿ ನಿಂದಿರ್ತಂದ್ರೆ ವರ್ಟಿಕಲ್ ಕರೆಂಟು ಅಲ್ಲಿ ಲಿಫ್ಟ್ ಮಾಡತನೂ, ಅಲ್ಲಿ ತೇಲುವಂತೆ ಮಾಡತನೂ ಅದು ನಿಂದಿರ್ತಾ. ಗುರುತ್ವಾಕರ್ಷಣ ಅತಿ ಹೆಚ್ಚಿಗೆ ಆದಾಗ ಅದು ಕೆಳಗೆ ಬೀಳುತ್ತಾ. ಇದು ಆಲೆಕಲ್ಲಿನ ಮಳೆ ಅಂತ ನಾವು ಕರಿತೀವಿ. ಇದು ಸ್ಟ್ರಾಂಗ್ ವರ್ಟಿಕಲ್ ಕರೆಂಟ್ ಇದ್ದಾಗ ಆಗುತ್ತೆ. ಸಾಮಾನ್ಯವಾಗಿ ಮನ್ಸೂನ್ ಪ್ರವೇಶ ಆಗೋ ಮುಂದೆ ಮತ್ತು ಏಪ್ರಿಲ್ ಮೇ ತಿಂಗಳಲ್ಲಿ ಇದು ಸಾಮಾನ್ಯವಾಗುತ್ತೆ. ಈ ವರ್ಷ ಜಾಸ್ತಿ ಹೀಟಿಂಗ್ ಇರೋದರಿಂದ ತೇವಾಂಶನೂ ಕೂಡ ಜಾಸ್ತಿ ಇತ್ತು, ಮಾಯ್ಶ್ಚರ್ ಲೆವೆಲ್ ಜಾಸ್ತಿ ಇರೋದರಿಂದ ಈ ವರ್ಷ ನಮಗೆ ಆಲೆಕಲ್ಲು ಭಾಳ ಕಡೆ ಬಿದ್ದಿದೆ. ಮತ್ತು ಧಾರವಾಡದ ಕಲ್ಗಟ್ಟಿಯಲ್ಲಿ ಅತಿ ಜಾಸ್ತಿ ಆಲೆಕಲ್ಲು ಕೂಡ ಆಗಿದೆ. ಸರ್, ಈಗ ಇತ್ತೀಚೆಗೆ ಗಮನಿಸೋದಾದ್ರೆ ಅಂದರೆ ಈ ನಮ್ಮ ಪೂರ್ವಜರು ಹೇಳ್ತಾರೆ, ನಮ್ಮ ತಂದೆಯವರು ಕೂಡ ಹೇಳ್ತಾ ಇರೋದು, ಮುಂಚೆ ಮಳೆ ಬಿದ್ದಂಗೆ ಈ ಬಾರಿ ಅಂದರೆ ಈ ಮಳೆ ಬೀಳಲ್ಲಪ್ಪ, ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಸಹಜ ಮಾತಿರುವಂಥದ್ದು ಮುಂಚೆಗೆ ಹೋಲಿಸಿದ್ರೆ. ಆ ರೀತಿ ಅಂದರೆ ಅದು ಹವಾಮಾನ ವೈಪರೀತ್ಯ ಅಥವಾ ತಾಪಮಾನ ಏರಿಳಿತಗಳು, ಒಂದಷ್ಟು ನಮ್ಮದು ಕೂಡ ಒಂದಷ್ಟು ಸ್ವಯಂಕೃತ ಅಪರಾಧಗಳು. ಅಂದರೆ ನಿಮಗೆ ಏನು ಮಳೆ ಬರೋ ಸಂಬಂಧಪಟ್ಟ ನಿಮ್ಗೆ ಮರ ಗಿಡಗಳೆಲ್ಲ ಕಡಿತಾ ಇರುವಂಥದ್ದು, ಇವೆಲ್ಲವೂ ಕೂಡ ಇರುವಂಥದ್ದು. ಸೊ ನೀವೊಬ್ಬ ಹವಾಮಾನ ವಿಜ್ಞಾನಿಯಾಗಿ ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ ಮತ್ತು ಇದ್ರ ಕ್ರಮಗಳು ಏನು ತೆಗೆದುಕೊಳ್ಬೇಕು ಸರ್? ಇತ್ತಿತ್ತಲಾಗಿ ಗ್ಲೋಬಲ್ ವಾರ್ಮಿಂಗ್ಲಿಂದ ಏನಾಗತ್ತೆ ರೀ ಅಂದ್ರೆ ಉಷ್ಣಾಂಶ ಜಾಗತಿಕ ಮಟ್ಟದಲ್ಲಿ ಏರಿಕೆ ಆಗ್ತಾಯಿದೆ. ಜಾಗತಿಕ ಮಟ್ಟದಲ್ಲಿ ಉಷ್ಣಾಂಶ ಏರಿಕೆ ಆಗೋದ್ರಿಂದ ಆವಿ ಕೂಡ ಜಾಸ್ತಿ ಆಗಿಬಿಡ್ತೈತಿ. ಈ ಆವಿ ಜಾಸ್ತಿ ಆದಂಗೆಲ್ಲ
ಉಷ್ಣಾಂಶನೂ ವಾತಾವರಣದಲ್ಲಿ ಜಾಸ್ತಿ ಆತಂದ್ರೆ ನೀರನ್ನು ಹಿಡಿದುಕೊಟ್ಟು ಅಂದ್ರೆ ಆವಿಯನ್ನು ಹಿಡಿದು ಇಟ್ಟುಕೊಳ್ಳುವ ಶಕ್ತಿನೂ ಕೂಡ ಜಾಸ್ತಿ ಆಗುತ್ತೆ ಅದಕ್ಕೆ ವಾತಾವರಣಕ್ಕೆ. ಅಂದ್ರೆ ಜಾಸ್ತಿ ಆವಿ ಇರ್ತೈತಿ. ನೀವು ರಾತ್ರಿ ವೇಳೆಯಲ್ಲಿ ನೀವು ನೋಡಿರ್ಬೋದು ಇತ್ತಿತ್ತಲಾಗಿ ರಾತ್ರಿ ವೇಳೆಯಲ್ಲಿ ಉಷ್ಣಾಂಶ ಅತಿ ಜಾಸ್ತಿ ಆಗಿದೆ ಇತ್ತಿತ್ತಲಾಗಿ. ಯಾಕಂದ್ರೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಐತೆ ಅಂತ, ವಾಟರ್ ವೇಪರ್ ಜಾಸ್ತಿ ಇರ್ತೈತಿ. ವಾಟರ್ ವೇಪರ್ ಅದು ಒಂದು ಗ್ರೀನ್ ಹೌಸ್ ಗ್ಯಾಸ್ ಥರ ಕೆಲಸ ಮಾಡ್ತೈತಿ. ಅಂದ್ರೆ ಭೂಮಿಯಿಂದ ಹೊರಸೂಸುವ ಔಟ್ ಗೋಯಿಂಗ್ ಲಾಂಗ್ ವೇವ್ ರೇಡಿಯೇಷನ್ನ ಅದು ಟ್ರ್ಯಾಪ್ ಮಾಡಿಬಿಡ್ತೈತಿ. ಟ್ರ್ಯಾಪ್ ಮಾಡಿ ಟೆಂಪ್ರೇಚರ್ ಹೆಚ್ಚಿಗೆ ಆಗಲಿಕ್ಕೆ ಅದು ಸಹಾಯ ಮಾಡ್ತಾ. ಅಂದ್ರೆ ರಾತ್ರಿ ವೇಳೆಯಲ್ಲಿ ನೀವು ಕ್ಲಿಯರ್ ಸ್ಕೈ ಇತ್ತಂದ್ರೆ ಕೂಲ್ ಇರ್ತೈತಿ, ನಮಗೆ ತಂಪಾಗಿರ್ತೈತಿ. ಅದೇ ಮೋಡ್ ಬಂತಂದ್ರೆ ನಮಗೆ ವಾರ್ಮ್ ಇರ್ತೈತಿ. ಯಾಕಂದ್ರೆ ಈ ಮೋಡಗಳು ಅಂದ್ರೆ ಅದರಲ್ಲಿ ವಾಟರ್ ವೇಪರು ಈ ಒಂದು ಭೂಮಿಯಿಂದ ಹೊರಸೂಸುವ ಔಟ್ ಗೋಯಿಂಗ್ ಲಾಂಗ್ ವೇವ್ ರೇಡಿಯೇಷನ್ ಅದು ಹೀರಿಕೊಂಡು ಬೆಚ್ಚಗೆ ಮಾಡ್ತಾ. ಇದು ಹಂಗೆ ಈ ರೀತಿ ಕೆಲಸ ಮಾಡೋದ್ರಿಂದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗಿರೋದ್ರಿಂದ ಏನಾಗಿಬಿಡ್ತೈತಿ ಅಂದ್ರೆ ಒಮ್ಮೆಗೆ ಜಾಸ್ತಿ ಮಳೆ ಬರ್ತೈತಿ. ಈಗ ಒಂದು ವಾರದ ಮಳೆ ಬರೋದು ಒಮ್ಮೆ ಒಂದು ತಾಸಿನಾಗ ಮಳೆ ಬರ್ತೈತಿ. ಒಂದು ತಿಂಗಳದಾಗ ಆಗ ಮಳೆ ಒಮ್ಮೆ 10 ಸೆಂಟಿಮೀಟರ್ ಬೆಂಗಳೂರಿನಲ್ಲಿ ಒಂದೇ ದಿವ್ಸಕ್ಕೆ ಆಗಿಬಿಡ್ತೈತಿ. ಅಂದ್ರೆ ಮಳೆ ಪ್ರಮಾಣ ಜಾಸ್ತಿ ಆಗಿದೆ, ಆದ್ರೆ ಅಲ್ಪಾವಧಿಯಲ್ಲಿ ಜಾಸ್ತಿ ಮಳೆ ಆಗಕತ್ತೈತಿ. ಕಾಲಾನುಕ್ರಮದಲ್ಲಿ ಆಗಾಗ ಸ್ವಲ್ಪ ಮಳೆ ಇತ್ತಂದ್ರೆ ನಮಗೆ ಅದರದ್ದೊಂದು ಪರಿಣಾಮ ಗೊತ್ತಾಗಲ್ಲ. ಆದರೆ ಇತ್ತಿತ್ತಲಾಗಿ ಸ್ವಲ್ಪ ಅಲ್ಪಾವಧಿಯಲ್ಲಿ ಜಾಸ್ತಿ ಮಳೆ ಆಗಿಬಿಡ್ತೈತಿ. ಮುಂದೆ ಮಳೆ ಬರದೇ ಹೋಗಿಬಿಡ್ತೈತಿ ಒಂದು ವಾರಗಟ್ಟಲೆ. ಈ ಒಂದು ಪರಿಣಾಮಕ್ಕೆ ನಾವು ತೀವ್ರ ಹವಾಮಾನ ಘಟನೆಗಳಂತ ಕರಿತೀವಿ. ಅಂದ್ರೆ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಅಂತ ಕರಿತೀವಿ ನಾವು. ಈ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ಲಿಂದ ಅಲ್ಪಾವಧಿಯಲ್ಲಿ ಜಾಸ್ತಿ ಮಳೆ ಆಗುತ್ತಾ, ಗುಡುಗು ಮಿಂಚು ಕೂಡ ಜಾಸ್ತಿ ಆಗುತ್ತಾ, ಅದರ ತೀವ್ರತೆಯೂ ಕೂಡ ಜಾಸ್ತಿ ಆಗುತ್ತಾ. ಇದರಲ್ಲಿಂದ ಫ್ಲಡ್ ಪ್ರವಾಹನೂ ಕೂಡ ಜಾಸ್ತಿ ಆಗುತ್ತೆ ಆ ಟೈಮ್ದಾಗ. ಮತ್ತು ಮಳೆ ಬರದೇ ಹೋತಂದ್ರೆ ಒಂದು ಬರ ಪೀಡಿತ ಪ್ರದೇಶಕ್ಕೆ ಅದು ಕಾಣ್ತಿರ್ತೈತಿ. ಹಿಂಗೆ ಇದಕ್ಕೆ ಕಾರಣ ಏನಂತ ಮಾಡ್ಬೋದು ಅಂದರೆ ಅದು ವೈಜ್ಞಾನಿಕವಾಗಿ ನೋಡೋದಾದರೆ ಕಾರಣ ಏನು ಮತ್ತು ಇದು ತಡೆ ಸಂಬಂಧಪಟ್ಟಂತೆ ಏನು ಕ್ರಮಗಳು ಕೈಗೊಳ್ಳಬೇಕು ಅಂತ ಸರ್ಕಾರದ ಮಟ್ಟದಲ್ಲಿರ್ಬೋದು ಅಥವಾ ಸಾರ್ವಜನಿಕ ಮಟ್ಟದಲ್ಲಿರುವಂಥದ್ದು? ವೈಜ್ಞಾನಿಕವಾಗಿ ನಾವು ಹೇಳ್ಬೇಕಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಕೈಗಾರಿಕೆಗಳಿಂದ, ಕೃಷಿಲಿಂದ ಮತ್ತು ಡೊಮೆಸ್ಟಿಕ್ ಆ್ಯಕ್ಟಿವಿಟಿಲಿಂದ ಕಾರ್ಬನ್ ಡೈಆಕ್ಸೈಡು, ನೈಟ್ರಸ್ ಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು ಇವೆಲ್ಲ ಗ್ಯಾಸಸ್ಸು ಹೊರಗೆ ಹೋಗ್ತಾವೆ. ನಾವು ಮುಖ್ಯವಾಗಿ ಫಸೈಲ್ ಫ್ಯೂಯಲ್ಸ್ ಯೂಸ್ ಮಾಡ್ತೀವಿ. ಅಂದ್ರೆ ಕೋಲು, ನ್ಯಾಚುರಲ್ ಗ್ಯಾಸ್ ಇವನ್ನೆಲ್ಲ ಯೂಸ್ ಮಾಡೋದ್ರಿಂದ ಇವು ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾವೆ. ಇವು ಬಿಟ್ಟುಗಳನ್ನು ಅದಕ್ಕೆ ಸಾಕಷ್ಟು ಗಿಡ ಮರ ಅಥವಾ ಫಾರೆಸ್ಟ್ ಇತ್ತಂದರೆ ಹೀರಿಕೊಂತಿದ್ದು. ಅಂದ್ರೆ ಅರಣ್ಯಗಳು ಕೂಡ ಕಡಿಮೆ ಆಗಿರೋದ್ರಿಂದ ಈ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಆಗ್ತಾಯಿಲ್ಲ. ಹಿಂಗಾಗಿ ಕಾರ್ಬನ್ ಡೈಆಕ್ಸೈಡನ್ನು ಒಂದು ಕಾನ್ಸಂಟ್ರೇಷನ್ ವಾತಾವರಣದಲ್ಲಿ ಏರಿಕೆ ಆಗ್ತಾ ಇರೋದರಿಂದ ಉಷ್ಣತೆ ಏರಿಕೆ ಆಗ್ತಾಯಿದೆ. ಹಿಂಗಾಗಿ ಈ ಒಂದು ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಆಗ್ತದೆ. ಈ ಬಾರಿ ಬರಗಾಲದ ಆತಂಕ ಇಲ್ಲ, ಸಫಿಷಿಯೆಂಟ್ ಮಳೆ ಆಗುತ್ತೆ ಅನ್ನುವಂಥ ಪ್ರಿಡಿಕ್ಷನ್ ಇದೆ ಸರ್ ಮಳೆ ಸಂಬಂಧಪಟ್ಟು ನೋಡೋದು? ಸಾಮಾನ್ಯವಾಗಿ ವಾಡಿಕೆಂತೆ ಮಳೆ ಆಗ್ಬೋದು, ಕೆಲವೊಂದು ಕಡೆ ಕಡಿಮೆನೂ ಆಗ್ಬೋದು. ಈ ಗುಡುಗು ಮಿಂಚು ಮತ್ತೆ ಸಿಕ್ಕಾಪಟ್ಟೆ ಇರುವಂಥದ್ದು ಈ ಮುಂಗಾರು ಮಳೆಯಲ್ಲಿ ಸಲಹೆ ಏನಾದರೂ ಕೊಡ್ತಾರೆ? ಯಾಕಂದ್ರೆ ನಿಮ್ಗೆ ರೈತರು ತೋಟದಲ್ಲಿ ಇರ್ತಾರೆ ಅಥವಾ ಜನ ಸಾಮಾನ್ಯ ಜನರು ಕೂಡ ಮಳೆ ಬಂದ ಸಂದರ್ಭದಲ್ಲಿ ಹೊರಗಡೆ ಓಡಾಡ್ತಾರೆ, ಗುಡುಗು ಮಿಂಚು ಯಾವ ಬರುತ್ತಂತ ಗೊತ್ತಾಗೋದಿಲ್ಲ, ಸಿಡಿದು, ಇದಕ್ಕೇನೋ ಸಲಹೆ ಕೊಡ್ತೀನಿ? ಇತ್ತಿತ್ತಲಾಗಿ ಸಿಡಿಲು ಕೂಡ ಜಾಸ್ತಿ ಆಗ್ಯಾವು. ಸಿಡಿಲಿಂದ ಎಷ್ಟೋ ಜನ ಸಾವನ್ನಪ್ತಾರೆ, ಎಷ್ಟೋ ಸಾಕು ಪ್ರಾಣಿಗಳು ಕೂಡ ಸಾವನ್ನಪ್ತಾವೆ. ಇದನ್ನು ಯಾವ ರೀತಿ ನಾವು ತಪ್ಪಿಸ್ಕೋಬೇಕಾಗಿತ್ತಂದ್ರೆ ಫಸ್ಟ್ಗೆ ನಾವು ಗುಡುಗು ಬಂದ್ಗಳನ್ನು ನಾವು ಏನು ಮಾಡ್ಬೇಕಂದ್ರೆ ಮನೆ ಒಳಗೆ ಬಂದು ಸೇರ್ಕೊಂಬಿಡ್ಬೇಕು. ಮನೆ ಹತ್ತಿರ ಇತ್ತಂದ್ರೆ, ಅಥವಾ ಅದರ ಸಮೀಪ ಏನಾರ ಕಾರು ಅಥವಾ ಬಸ್ ಇತ್ತಂದ್ರೆ ನೀವು ಒಳಗೆ ಹೋಗಿ ಕಿಟಕಿ ಎಲ್ಲ ಸರಿಯಾಗಿ ಹಾಕ್ಕೊಂಬಿಡ್ಬೇಕು. ಇದು ಮೊದಲನೇದ್ದು. ಇನ್ನೊಂದು ನಾವು ಕೆರೆ, ಬಾವಿ, ಸ್ವಿಮ್ಮಿಂಗ್ ಪೂಲ್ ಅಂತಂದ್ರೆ ತಕ್ಷಣ ನಾವು ಹೊರಗಡೆ ಬರಬೇಕು, ಅಲ್ಲಿ ಪ್ರವಹಿಸುತ್ತೆ. ಮೂರನೇದಾಗಿ ನಾವು ಎಲ್ಲಾರ ರೋಡ್ನಲ್ಲಿದ್ವಿ, ಗುಡುಗು ಬಂತು, ಮಳೆ ಬಂತಂತೇಳಿ ನಾವು ಗಿಡದ ಕೆಳಗೆ ಆಶ್ರಯನ್ನು ಪಡಿಬಾರ್ದು. ಗಿಡನೂ ಬೀಳ್ಬೋದು ಗಾಳಿಯ ಒಂದು ರಭಸದಿಂದ. ಕೆಲವೊಮ್ಮೆ ಮಿಂಚುನು ಬಡಿಯೋದು ಜಾಸ್ತಿ ಇರ್ತೈತಿ ಗಿಡಗಳಿಗೆ.
ಮೂರನೇದಾಗಿ ನಾವು ಸ್ನಾನ ಮಾಡ್ತಿರ್ಬೇಕಾದ ಯಾವುದಕ್ಕೆ ಕಬ್ಬಿಣದ ಅಥವಾ ಲೋಹದ ವಸ್ತುಗಳ ಹತ್ರ ನಾವು ನಿಂತಿರಬಾರ್ದು. ಹಿಂಗೆ ಅಥವಾ ನಾವು ಕೊಡಿ ಇಡೋದಾಗಲಿ ಛತ್ರಿ ಇಡೋದಾಗಲಿ ಕೂಡ ಮಾಡಬಾರ್ದು ಆ ಟೈಮ್ನಲ್ಲಿ. ಅಂದರೆ ಛತ್ರಿ ಹಿಡಿದ್ರೆ ಈ ಸಂದರ್ಭದಲ್ಲಿ ಮಿಂಚು ಅವಕ್ಕೆಲ್ಲವೂ ಕೂಡ ಬೇರೆ ಥರ. ಅದು ಮೆಟಲ್ ರಾಡ್ ಇರೋದ್ರಿಂದ ಒಮ್ಮೆ ಅದ್ರಾಗ ಹರಿದು ಬರೋ ಸಾಧ್ಯತೆ. ಈಗ ಎಲ್ನಿನೋ ಸಂಬಂಧಪಟ್ಟಂತೆ ನೀವು ಸ್ವಲ್ಪ ವಿಶ್ಲೇಷಣೆ ಮಾಡಿದ್ರೆ ಸ್ವಲ್ಪ ಆತಂಕ ಇರುವಂಥದ್ದು. ಎಲ್ನಿನೋಯಿಂದ ಏನೋ ಮಳೆ ಕಡಿಮೆ ಆಗ್ಬೋದು ಆ ರೀತಿ, ಅದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ಬೋದು ಅಂತನ್ನುವಂಥದ್ದು ನೋಡೋದಾದ್ರೆ? ಅಂದ್ರೆ ಎಲ್ನಿನೋದಿಂದ ಸಾಮಾನ್ಯವಾಗಿ ಮಳೆ ಕಡಿಮೆ ಆಗ್ತೈತಿ. ಅಂದರೆ ಪೂರಾ ಮಳೆ ಕಡಿಮೆ ಆಗಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ಅದನ್ನು ನಾವು ನಿಭಾಯಿಸ್ಬೇಕು. ಇದ್ದ ನೀರನ್ನು ನಾವು ಸಂಗ್ರಹಿಸ್ಕೊಂಡು ಅದನ್ನು ನಾವು ಇದ್ದ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಒಂದು ಉತ್ತಮಪಡಿಸ್ಕೋಬೇಕು. ಅದು ಒಂದು 3 ರಿಂದ 7 ವರ್ಷಕ್ಕೊಮ್ಮೆ ಎಲ್ನಿನೋ ಬರುತ್ತೆ. 5 ವರ್ಷ ಏನು ಬರಲ್ಲ. ಅದು ತುಂಬ ಧನ್ಯವಾದ. ತುಂಬ ಧನ್ಯವಾದಗಳು ವೀಕ್ಷಕರೇ, ಇದು ಹವಾಮಾನ ಇಲಾಖೆ ವಿಜ್ಞಾನಿಗಳು ಮತ್ತು ಹವಾಮಾನ ಕೇಂದ್ರದ ನಿರ್ದೇಶಕರಾದಂಥ CS ಪಾಟೀಲ್ ಅವರ ಮಾತು. ಮುಂಗಾರು ಮಳೆ ಸಂಬಂಧಪಟ್ಟಂತೆ ಪ್ರವೇಶ ಯಾವಾಗ ಆಗುತ್ತೆ, ಮುಂಗಾರು ಮಳೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಮಾಹಿತಿ ಕೊಟ್ಟಿರುವಂಥದ್ದು. ಜೊತೆಗೆ ಎಲ್ನಿನೋ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಮತ್ತು ಈ ಬಾರಿ ಒಂದಷ್ಟು ವಾಡಿಕೆ ಪ್ರಕಾರ ಮಳೆ ಆಗ್ಬೋದು ಮತ್ತು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ಹೇಳಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.